ಕರ್ನಾಟಕ ಟೇಬಲ್ ಟೆನ್ನಿಸ್ ಅಸೋಸಿಯೇಷನ್ ಈ ಸಲದ 5ನೇ ನ್ಯಾಷನಲ್ ರ್ಯಾಂಕಿಂಗ್ ಟೇಬಲ್ ಟೆನ್ನಿಸ್ ಚಾಂಪಿಯನ್ಶಿಪ್ 2024 ಬೆಂಗಳೂರಲ್ಲಿ ಡಿಸೆಂಬರ್ 15ರಿಂದ ಡಿಸೆಂಬರ್ 22 ತನಕ ಶ್ರೀ ಕಂಠೀರವ ಒಳಾಂಗಣ ಕ್ರೀಡಾಂಗಣದಲ್ಲಿ ನಡೆಸ್ತಾ ಇದ್ದೀವಿ. ಈ ಒಂದು ಪಂದ್ಯಾವಳಿಗೆ 1200ಕ್ಕೂ ಹೆಚ್ಚು ಆಟಗಾರ್ತಿಯರು ಭಾರತದ 29 ರಾಜ್ಯ ಮತ್ತು ಕೇಂದ್ರಾಡಳಿತ ಪ್ರದೇಶಗಳಿಂದ ಬಂದು ಭಾಗವಹಿಸ್ತಾ ಇದ್ದಾರೆ. ಇದು ರ್ಯಾಂಕಿಂಗ್ ಇವೆಂಟು ಪಡೆದವರೇ ಇಂಡಿಯಾದನ್ನು ರೆಪ್ರೆಸೆಂಟ್ ಮಾಡೋಕ್ಕೆ ಸಾಧ್ಯ. ಅದರಿಂದ ಇದಕ್ಕೆ ತುಂಬ ಮಹತ್ವ ಇದೆ ಈ ರ್ಯಾಂಕಿಂಗ್ ಪಂದ್ಯಾವಳಿಗೆ. ಈ ಪಂದ್ಯಾವಳಿಯಲ್ಲಿ ನಾವು 12 ಕ್ಯಾಟಗರಿಗಳಲ್ಲಿ ನಾವು ಪಂದ್ಯಗಳನ್ನು ನಡೆಸ್ತಾ ಇದ್ದೀವಿ. ಎಲ್ಲ ಇಂಡಿವಿಜುವಲ್ ಸಿಂಗಲ್ಸ್ ಕ್ಯಾಟಗರಿಗಳು ಅಂಡರ್ 11 ಅಂದರೆ 11 ವರ್ಷದೊಳಗೆ, 13 ವರ್ಷದೊಳಗೆ, 15 ವರ್ಷದೊಳಗೆ, 17 ವರ್ಷದೊಳಗೆ, 19 ವರ್ಷದೊಳಗೆ ಮತ್ತು ಪುರುಷರು ಮತ್ತು ಮಹಿಳೆಯರು, ಈ ಒಂದು 12 ಕ್ಯಾಟಗರಿಗಳಲ್ಲಿ ನಾವು ಪಂದ್ಯಗಳನ್ನು ನಡೆಸ್ತಾ ಇದ್ದೀವಿ. ಈ ಒಂದು ಪಂದ್ಯಾವಳಿ ನಾವು ಮೊದಲನೇ ದಿನ ಮತ್ತು 2ನೇ ದಿನ 3ನೇ ದಿನ ಪುರುಷರು ಮಹಿಳೆಯರದೇ ನಡೆಯುತ್ತೆ. ಪುರುಷರು ಮಹಿಳೆಯರಲ್ಲಿ 254 ಪುರುಷರು, 161 ಮಹಿಳೆಯರು ಭಾಗವಹಿಸ್ತಾ ಇದ್ದಾರೆ. ಅದಕ್ಕೆ 3 ದಿನ ಪಂದ್ಯಾವಳಿ. ಅವ್ರಿಗೆ 3ನೇ ದಿನ ಅವ್ರ ಪಂದ್ಯಾವಳಿ ಫೈನಲ್ಸ್ ಇರುತ್ತೆ. ಅದಾದಮೇಲೆ ಬೇರೆ ವರ್ಗದ ವಯೋಮಿತಿಯ ಪಂದ್ಯಗಳು ನಡೆಯುತ್ತೆ. ಆಮೇಲಿಂದ ಪ್ರತಿದಿನವೂ ಒಂದೊಂದು ದಿನ ಈವೆಂಟ್ ಫೈನಲ್ಗಳು ನಡೆಯುತ್ತೆ. ಅವತ್ತೇ ಅವ್ರಿಗೆ ಪ್ರಶಸ್ತಿಯನ್ನು ಕೊಟ್ಟು ನಾವು ಅವ್ರಿಗೆ ಕಳಿಸ್ಕೊಡ್ತೀವಿ. ಈ ದಿನ ಬೆಳಗ್ಗೆ ಸುಮಾರು 11:30ಗೆ ನಾವು ಈ ಪಂದ್ಯಾವಳಿಗಳ ಉದ್ಘಾಟನೆ ಮಾಡಿದ್ರು. ಶ್ರೀ GS ಗರ್ಲ್ಸಲ್ಲಿ ನಂಬರ್ 1 ಆಗಿದ್ದಾರೆ. ಅದೇ ರೀತಿ ಕರ್ನಾಟಕದ ಯಶಸ್ವಿನಿ ಗೋರ್ಪಡೆ, ಅವಳಿಗೆ ಸದ್ಯಕ್ಕೆ PSTB ಆಡ್ತಾ ಇದ್ದಾಳೆ. ಅವಳು ಸಹ ಟಾಪ್ 8 ಕರ್ನಾಟಕದಿಂದ ಪ್ರತಿನಿಧಿಸ್ತಾ ಇದ್ದಾಳೆ. ಇವೆರಡು ನಮಗೆ ಮೆಡಲ್ ಪ್ರಾಸ್ಪೆಕ್ಟು. ಇವರು ಪ್ರಶಸ್ತಿ ಗೆಲ್ತಾರೆ ಅನ್ನೋ ಆಶಾಭಾವನೆ ನಮಗೆ. ಅಸೋಸಿಯೇಷನ್ನ ಕಾರ್ಯದರ್ಶಿಯವರು ಮಾತಾಡಿದ್ದಾರೆ. ನಾನು ಕರ್ನಾಟಕ ಅಸೋಸಿಯೇಷನ್ನ ವೈಸ್ ಪ್ರೆಸಿಡೆಂಟ್ ಉಪಾಧ್ಯಕ್ಷನಾಗಿ ಗೌತಮ್ ಶೆಟ್ಟಿ ನನ್ನ ಹೆಸರು. ಆಗ ಮಾತಾಡಿದ್ದು ಮಂಜುನಾಥ್ KR ಅಂತೇಳಿ. ಇದು ನಾವು UTT ನ್ಯಾಷನಲ್ ರ್ಯಾಂಕಿಂಗ್ ಟೇಬಲ್ ಟೆನ್ನಿಸ್ ಚಾಂಪಿಯನ್ಶಿಪ್ 2024 ಇದನ್ನು ಕಂಠೀರವ ಸ್ಟೇಡಿಯಂ ಇಂಡೋರ್ ಸ್ಟೇಡಿಯಮಲ್ಲಿ 15 ಡಿಸೆಂಬರಿಂದ 22 ಡಿಸೆಂಬರ್ ನಡೆಸ್ತಾ ಇದೆ. ಇದರಲ್ಲಿ ಸರ್ ಹೇಳಿದಾಗೆ 12 ಕ್ಯಾಟಗರೀಸ್ 11ಲ್ಲಿ ಬಾಯ್ಸ್ ಗರ್ಲ್ಸ್ ಇರ್ತಾರೆ. ಹಾಗೆ 13 ಬಾಯ್ಸ್ ಗರ್ಲ್ಸ್ ಇದೆ, 15, 17, 19 ಮತ್ತು ಮೆನ್ ಮತ್ತು ವುಮೆನ್ ಇರ್ತಾರೆ. ಇದರಲ್ಲಿ ಈ ಟೂರ್ನಮೆಂಟಲ್ಲಿ ಪರ್ಫಾರ್ಮೆನ್ಸ್ ಪ್ರಕಾರ ಅವರಿಗೆ ಪಾಯಿಂಟ್ಸ್ ಆ್ಯಡ್ ಆಗ್ತದೆ. ಅದರಿಂದ ಅವರಿಗೆ ಇಂಡಿಯಾ ಟೀಮಿಗೆ ಸಿಲೆಕ್ಷನ್ ಆಗಲಿಕ್ಕೆ ಹೆಲ್ಪ್ ಆಗ್ತದೆ. ಹಾಗೆ ಒಳ್ಳೊಳ್ಳೆ ಪ್ಲೇಯರ್ಸ್ ಬಂದಿದ್ದಾರೆ. ಹಾಗೆ ಒಳ್ಳೊಳ್ಳೆ ಕಾಂಪಿಟೇಷನ್ಸ್ ಇದೆ ಪ್ರತಿ ಮ್ಯಾಚ್ ಸಮೇತ. ಫಸ್ಟಿಗೆಲ್ಲ ನಮ್ಮದು ಪ್ರಿಲಿಮಿನರಿ ರೌಂಡ್ಸ್ ಇರ್ತದೆ, ಕ್ವಾಲಿಫಿಕೇಷನ್. ಯಾಕಂದರೆ ಆಲ್ರೆಡಿ ಸೀನಿಯರ್ ಪ್ಲೇಯರ್ಸ್ ಎಲ್ಲ ನೆಕ್ಸ್ಟ್ ಡೇ ಅಲ್ಲಿ ಆಡ್ತಾರೆ. ಪ್ರಿಲಿಮಿನರಿ ರೌಂಡ್ಸ್ ಎಲ್ಲ ಇದು ಆಡ್ತಾರೆ. ಫಸ್ಟ್ 3 ಡೇಸ್ ಮೆನ್ಸ್ ಇರ್ತಾರೆ, ಅದ ನಂತರ ಕ್ಯಾಟಗರಿ ವೈಸ್ ಮ್ಯಾಚಸ್ ಎಲ್ಲ ಇರ್ತಾರೆ. ಹಾಗೆ ಒಳ್ಳೆ ಒಂದು ಕಾಂಪಿಟೇಷನ್ ಆಗ್ತಾ ಇದೆ ಬೆಂಗಳೂರಲ್ಲಿ. ಹಾಗೆ ನಮ್ಮ ಕರ್ನಾಟಕ ಸ್ಟೇಟ್ ಅಸೋಸಿಯೇಷನ್ ಎಲ್ಲ ಸದಸ್ಯರು ಭಾಳ ಒಂದು ಒಳ್ಳೆ ರೀತಿಯಲ್ಲಿ ಒಂದು ಎಫರ್ಟ್ ಹಾಕಿ ಉತ್ತಮವಾದ ಟೂರ್ನಮೆಂಟನ್ನು ಆರ್ಗನೈಸ್ ಮಾಡ್ತೇವೆ. ಅದಕ್ಕಿಂತ ಹೆಚ್ಚಾಗಿ ನಮ್ಮ ಬೆನ್ನೆಲುಬಾಗಿ ನಮ್ಮ ರಕ್ಷಾರಾಮಯ್ಯ ಅವರ ಪ್ರೆಸಿಡೆಂಟ್, ನಮ್ಮ KTTಯ ಪ್ರೆಸಿಡೆಂಟು, ಹಾಗೆ ನಮ್ಮ ಟೂರ್ನಮೆಂಟ್ನ ಆರ್ಗನೈಸ್ ಮಾಡಿದ್ದಾರೆ. ಹಾಗೆ ಅವರಿಂದ ಈ ಟೂರ್ನಮೆಂಟನ್ನು ಬಹಳ ಒಂದು ಯಶಸ್ವಿಯಾಗಿ ಒಂದು ಹೈ ಲೆವೆಲ್ ಟೂರ್ನಮೆಂಟನ್ನು ಆರ್ಗನೈಸ್ ಮಾಡ್ತಾ ಇದ್ದೇವೆ. ಹಾಗೆ ಎಲ್ಲರಿಗೂ ಎಲ್ಲ ರೀತಿಯ ಒಂದು ಫೆಸಿಲಿಟೀಸ್ ಮಾಡ್ತಿದ್ದೇವೆ. ಆಲ್ಮೋಸ್ಟ್ ಹೆಚ್ಚು ಕಡಿಮೆ ಒಂದು 70ರಿಂದ 75 ಜನ ರೆಫ್ರೀಸು ಮತ್ತು ಹಾಗೆ ಅದಕ್ಕೆ ಬೇಕಾದ ಅಂಪೈರ್ಸು ಬೇರೆ ಆಲ್ ಓವರ್ ಇಂಡಿಯಾದಿಂದ ಬರ್ತಾ ಇದ್ದಾರೆ. ಪ್ಲೇಯರ್ಸು ಹಾಗೆ ಆಲ್ ಓವರ್ ಇಂಡಿಯಾದಲ್ಲಿ ಎಲ್ಲ ಪ್ಲೇಯರ್ಸ್ ಬರ್ತಾರೆ. ಸ್ಟೇಟ್ ನಂಬರ್ಸ್ ಪ್ಲೇಯರ್ಸು ಮತ್ತು ಬೇರೆ ಕ್ವಾಲಿಫೈಡ್ ಪ್ಲೇಯರ್ಸ್ ಬರ್ತಾ ಇದ್ದಾರೆ. ಹಾಗೆ ಉತ್ತಮವಾದ ಕಾಂಪಿಟೇಷನನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು. ಮುಂದಿನ ದಿನಗಳಲ್ಲಿ ನಾಕೌಟ್ ಸ್ಟೇಜ್ ಇರ್ತದೆ, ಬೇರೆ ಬೇರೆ ಕ್ಯಾಟಗರಿ ಇರ್ತದೆ. ಹಾಗೆ ಇದೊಂದು ಅತ್ಯುತ್ತಮವಾದ ಟೂರ್ನಮೆಂಟ್ ಆಗ್ತದೆ ಅಂತ ಹೇಳಲಿಕ್ಕೆ ನಾನು ಒಂದು ಕರ್ನಾಟಕ ಸೆಲೆಕ್ಷನ್ ಇಮಿಡಿಯೇಟ್ಲಿ ಆಗುತ್ತಾ ಸರ್? ಸೆಲೆಕ್ಷನ್ ಇಟ್ ವಿಲ್ ಬಿ ಇಮಿಡಿಯೇಟ್. ಸೆಲೆಕ್ಷನ್ ನ್ಯಾಷನಲ್ ಚಾಂಪಿಯನ್ಶಿಪ್ ಬರುತ್ತೆ. ಈ 5 ನ್ಯಾಷನಲ್ ರ್ಯಾಂಕಿಂಗ್ ಪಂದ್ಯಾವಳಿಗಳು ಮತ್ತು ನ್ಯಾಷನಲ್ ಚಾಂಪಿಯನ್ಶಿಪ್ ಎಲ್ಲ ಪಾಯಿಂಟ್ ಸೇರಿ ಅವ್ರನ್ನ 4 ಟಾಪ್ 4ನ ಇಂಡಿಯಾ ಟೀಮ್ಗೆ ಸೆಲೆಕ್ಟ್, ಟಾಪ್ 4, 5ನ ಇಂಡಿಯಾ ಟೀಮ್ಗೆ ಸೆಲೆಕ್ಟ್ ಮಾಡ್ತಾರೆ. ಈಗ ನಮ್ಮ ಕರ್ನಾಟಕದಲ್ಲಿ ತನಿಷ್ಕಾ ಕಪಿಲ್ ಕಾಲಭೈರವ್ ಅಂತ ಬೆಳಗಾಂ ಹುಡುಗಿ ಒಬ್ಬಳು